78 ವರ್ಷಗಳ ಸ್ವತಂತ್ರ ಭಾರತದಲ್ಲಿ ಅಹಿಂದ ವರ್ಗಗಳು ಈ ರಾಜ್ಯವನ್ನು ಆಳಿದ್ದು ಕೆಲವು ಜನ. ದೇವರಾಜ ಅರಸ್ ಅವರು, ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿಯವರು, ಧರಮ್ ಸಿಂಗ್ ಅವರು, ನಂತರ ಸಿದ್ದರಾಮಯ್ಯನವರು 2013ರಿಂದ 2018, ಅದಾದ ನಂತರ 2023ರಿಂದ 2026. 85% ಇರುವಂತಹ ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುವಂಥವರು ಮುಖ್ಯಮಂತ್ರಿ ಆಗೇ ಇರಲಿಲ್ಲ. ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ, 2 ವರ್ಷಕ್ಕೆ ಇಳಿಸ್ತಾರೆ. ವೀರಪ್ಪ ಮೊಯ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿಸ್ತಾರೆ, 2 ವರ್ಷಕ್ಕೆ ಕೊನೆಗಾಳ್ತಾರೆ. ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅವರನ್ನು ಆಪರೇಷನ್ ಕಮಲ ಅಂತೇಳಿ ಕುಮಾರಸ್ವಾಮಿ ಅವರ ಪಿತೂರಿಯ ಮೇಲೆಗೆ ಅವರು ಅಧಿಕಾರ ಇಳಿಸ್ಕೊಳ್ತಾರೆ. ಈಗ ಸಿದ್ದರಾಮಯ್ಯನವರು ಏನು ಹೈಕಮಾಂಡ್ಗೆ ಮಾತು ಕೊಟ್ಟಿದ್ದೇನೆ, ಮಾತಿನಂತೆ ನಡ್ಕೊಳ್ತೇನೆ ಅನ್ನೋ ವಿಚಾರವನ್ನು ಆರ್ ವಿ ದೇಶಪಾಂಡೆ ಅವರು ಮಾಧ್ಯಮಗಳ ಮುಂದೆ ಇವತ್ತು ಹೇಳಿರುವಂಥದ್ದು ಖಚಿತವಾದಂತಹ ಮಾಹಿತಿ ಕೊಟ್ಟಿದ್ದಾರೆ. ನಾಳೆ ಬಹುತೇಕ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಮತ್ತೊಬ್ಬ ಮುಖ್ಯಮಂತ್ರಿ ಈ ರಾಜ್ಯವನ್ನು ಆಳೋದಕ್ಕೆ ತಯಾರಾಗ್ತಾ ಇದ್ದಾರೆ. ಈ ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುವಂತಹ ರಾಜಕಾರಣಿಗಳ ಪೈಕಿ ಈ ರಾಜ್ಯವನ್ನು ಆಳುವಂತಹವರ ಸಂಖ್ಯೆಗಳನ್ನು ನೀವು ಗಮನಿಸ್ತಾ ಬನ್ನಿ. ಸಂಖ್ಯೆಗಳನ್ನು ನಾವು ಹುಟ್ಟಾಕೋದಕ್ಕೆ ಹೋಗಿಲ್ಲ, ಈ ವರ್ಗಗಳು ಸಂಖ್ಯೆಗಳನ್ನು ಹುಟ್ಟಾಕೋದಕ್ಕೆ ಹೋಗಿಲ್ಲ, ರಾಜಕಾರಣಿಗಳನ್ನು ಬೆಳೆಸೋದಕ್ಕೆ ಹೋಗಿಲ್ಲ. ಈ 5 ವರ್ಷ 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ. ಎಂತೆಂತಹ ಹಗರಣಗಳನ್ನು ತಗೊಂಬಂದು ಬಿಡುತ್ತಾರೆ. ಆದರೂ ಸಹ ಧೃತಿಗೆಡದೆ ನಿರಂತರವಾಗಿ 5 ವರ್ಷಗಳ ಕಾಲ ಆಡಳಿತ ಮಾಡಿ ಒಂದು ದಾಖಲೆಯನ್ನು ನಿರ್ವಹಿಸ್ತಾರೆ. ಅಂತಿಮವಾಗಿ ಬಸವಣ್ಣನವರ ಭಾವಚಿತ್ರವನ್ನು ಸರ್ಕಾರಿ ಕಚೇರಿಗಳಿಗೆ ಶಾಲಾ ಕಾಲೇಜುಗಳಿಗೆ ಇಡಬೇಕು ಅಂತೇಳಿ ಆದೇಶ ಮಾಡಿದಂಥ ಸಿದ್ದರಾಮಯ್ಯನವರಿಗೆ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಅಭಿನಂದನಾ ಸಮಾರಂಭ ಮಾಡ್ತಾರೆ. ಅಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡಬೇಕು ಅಂತೇಳಿ ಮನವಿ ಕೊಡ್ತಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡಬೇಕು ಅಂತ ಮನವಿಯನ್ನು ಸ್ವೀಕಾರ ಮಾಡಿ ಸಮಿತಿಯನ್ನು ರಚನೆ ಮಾಡ್ತಾರೆ. ಇದನ್ನೇ ತಪ್ಪಾಗಿ ಗ್ರಹಿಸಿ ತಪ್ಪು ಸಂದೇಶಗಳನ್ನು ಕೊಟ್ಟು ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯವನ್ನು ಉಳಿತಾ ಇದ್ದಾರೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತಪ್ಪು ಸಂದೇಶಗಳನ್ನು ಹರಡಿಸಿ ಕೊನೆಗೆ ಚಾಮುಂಡೇಶ್ವರಿನಲ್ಲಿ ಎಲ್ಲರೂ ಸೇರಿ ಕುತಂತ್ರ ಮಾಡಿ ಸಿದ್ದರಾಮಯ್ಯನವರನ್ನು ಸೋಲಿಸ್ತಾರೆ. ಬಾದಾಮಿ ಕ್ಷೇತ್ರದ ಜನ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ರಾಜಕೀಯ ಜೀವನವನ್ನು ಕೊಡ್ತಾರೆ. ಇದು ಒಬ್ಬ ಅಹಿಂದ ವರ್ಗದಿಂದ ಬಂದಂತಹ ಒಬ್ಬ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂತಿರುವಂಥ ವ್ಯಕ್ತಿಯ ಮೇಲೆ ನಿರಂತರವಾಗಿ ವಾಗ್ಬಾಣಗಳು, ನಿರಂತರವಾದಂತಹ ಪಿತೂರಿ. ಇಲ್ಲಿ ಈ ಅಹಿಂದ ವರ್ಗವನ್ನು ಮುನ್ನಡೆಸುವಂತಹ ನಾಯಕರ ಕೊರತೆ ಇರುವ ಸಮಯದಲ್ಲಿ ಒಟ್ಟು 8 ವರ್ಷಗಳ ಕಾಲ ಈ ರಾಜ್ಯವನ್ನು ಅಹಿಂದ ವರ್ಗದ ಒಬ್ಬ ನಾಯಕನಾಗಿ ಈ ರಾಜ್ಯದ ರಾಜ್ಯಪಾಲ ಮಾಡಿರುವಂತಹ ಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ಬಂಗಾರಪ್ಪನವರನ್ನು 2 ವರ್ಷ ಮುಖ್ಯಮಂತ್ರಿ ಮಾಡಿ ಅವರನ್ನು ಯಾವುದೋ ಹಗರಣದಲ್ಲಿ ಸಿಲುಕಿಸಿ ಅವರನ್ನು ಸಹ ಕೆಳಗಡೆ ಇಳಿಸಿದ್ರು, ತಪ್ಪಿತಸ್ಥರನ್ನಾಗಿ ಮಾಡಿ. ವೀರಪ್ಪ ಮೊಯ್ಲಿ ಅವರಿಗೆ ಸಿಕ್ಕಿದಂಥ 2 ವರ್ಷಗಳ ಕಾಲ ಅವಧಿ ಅವರೂ ಸಹ ಕಂಪ್ಲೀಟವಾಗಿ 5 ವರ್ಷ ಮಾಡಲಿಕ್ಕೆ ಆಗಲಿಲ್ಲ. ಈಗ ಮುಂದೆ ಯಾರು? ಸಿದ್ದರಾಮಯ್ಯನವರ ನಂತರ ಈ ಅಹಿಂದ ವರ್ಗಗಳನ್ನು ಮುನ್ನಡೆಸುವಂಥವ್ರು ಯಾರು? ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಹಿಂದುಳಿದ ವರ್ಗದ ಆಯೋಗ ಇವತ್ತು ಜಾತಿ ಗಣತಿ ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾ ಇದೆ. ಇವತ್ತು ಅದನ್ನು ಅಂಗೀಕಾರ ಮಾಡಿ ಸಹಿ ಮಾಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಈ ವರದಿ ಅಂಗೀಕಾರ ಆಗಿ ಈ ವರದಿಯಲ್ಲಿರುವ ಅಂಶಗಳನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಅದನ್ನು ಬಹಿರಂಗಗೊಳಿಸಿ ಅಲ್ಲಿ ಅಹಿಂದ ವರ್ಗಗಳ ಜನಸಂಖ್ಯೆ ಜಗತ್ತಿಗೆ ಗೊತ್ತಾದ ನಂತರ ಈ ವರ್ಗವನ್ನು ಮುನ್ನಡೆಸುವಂತಹ ಯಾರಾದರೂ ನಾಯಕರಿದ್ದಾರಾ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಏನು ಬೀದರ್ನಿಂದ ಚಾಮರಾಜನಗರದವರೆಗುವಂಥ 224 ವಿಧಾನಸಭಾ ಕ್ಷೇತ್ರ 31 ಜಿಲ್ಲೆಗಳಲ್ಲಿ ಈ ಅಹಿಂದ ವರ್ಗಗಳನ್ನು ಮುನ್ನಡೆಸುವಂಥ ರಾಜ್ಯ ಮಟ್ಟದ ನಾಯಕರು ಯಾರು ಅಂತಂದರೆ ನಮಗೆ ಕಾಣಸಿಗುವುದು ಕೆಲವು ಜನ. ಅದರಲ್ಲಿ ಮೊದಲಿಗರಾಗಿ ಸಿದ್ದರಾಮಯ್ಯನವರ ರಾಜೀನಾಮೆ ನಂತರ ಕಂಪ್ಲೀಟ್ ಅಹಿಂದ ವರ್ಗವನ್ನು ಮುನ್ನಡೆಸುವಂಥವ್ರು ಯಾರೂ ಇಲ್ಲದಂಥ ಸಮಯದಲ್ಲಿ ನಮಗೆ ತಟ್ಟಂತ ಜ್ಞಾಪಕ ಬರುವಂಥದ್ದು ಸತೀಶ್ ಜಾರಕಿಹೊಳಿ ಅವರು ಮಾನವ ಬಂಧುತ್ವ ವೇದಿಕೆ ಮಾಡಿಕೊಂಡಿದ್ದಾರೆ. ಅವರು ಸೀಮಿತವಾದಂತಹ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತಾ ಇದ್ದಾರೆ. ಈ ಅಹಿಂದ ವರ್ಗಗಳನ್ನು ಮುನ್ನಡೆಸುವಂತಹ ಒಬ್ಬ ಮಾಸ್ ಲೀಡರ್ನ ಅವಶ್ಯಕತೆ ಇದೆ. ಈಗಾಗಲೇ ಭಾಳಷ್ಟು ಜನ ಇದ್ದಾರೆ, ಮಾದೇವಪ್ಪ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಜಮೀರ್ ಖಾನ್ ಇದ್ದಾರೆ, ಇವರೆಲ್ಲರೂ ಇದ್ದಾರೆ. ಆದರೂ ಸಹ ಈ ಮಾಸ್ ಲೀಡರ್ ಅಂತ ಏನು ಹೇಳ್ತೀವಿ, ಆ ಮಾಸ್ ಲೀಡರು ನಮ್ಮ ಕರ್ನಾಟಕದಲ್ಲಿ ಅಹಿಂದವನ್ನು ಮುನ್ನಡೆಸುವಂಥವರಿಲ್ಲ. ಮತ್ತೊಮ್ಮೆ
ನಾವು ಕಟ್ಟಬೇಕು ಅನ್ನೋ ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿ ತೆಗೆದುಕೊಂಡ್ರೆ ಈ ಅಹಿಂದ ವರ್ಗಗಳನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇರುವಂತಹ ಜನ. ಇವತ್ತು ಅಹಿಂದ ವರ್ಗಗಳು ಯಾವ ರೀತಿ ಆಗಿದೆ ಅಂತಂದರೆ ಎಲೆಕ್ಷನ್ ಟೈಮ್ನಲ್ಲಿ ಅವರಿಗೆ ಗುಂಡು ತುಂಡು ಎಲ್ಲ ಕೊಡ್ತಾರೆ, ಓಟಿಗೆ 2,000 ರೂಪಾಯಿ ಕೊಡ್ತಾರೆ, ಪ್ರತಿ ವರ್ಷ ಓಟಿನ ಬೆಲೆ ಜಾಸ್ತಿ ಆಗ್ತಾ 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 ಈ ಅಹಿಂದ ವರ್ಗಗಳಿಗೆ ನಾವು ನಮ್ಮ ಹಕ್ಕುಗಳನ್ನು ಚಲಾಯಿಸಬೇಕು ಅನ್ನೋದನ್ನು ಮರೆತು ಬಿಡ್ತಾರೆ, ಓಟ್ ಹಾಕ್ತಾ ಹೋಗ್ತಾರೆ, ಭಾವನಾತ್ಮಕವಾಗಿ ತೊಡಗಿಸ್ಕೊಳ್ತಾರೆ. ಇದು ಈ ಅಹಿಂದ ವರ್ಗಗಳ ಮೇಜರ್ ಸೆಟ್ ಬ್ಯಾಕ್. ಈ ವರ್ಗವನ್ನು ಪ್ರತಿನಿಧಿಸುವಂಥವ್ರು ಒಬ್ಬರೂ ಇಲ್ಲ. ಇವತ್ತು ಸಿದ್ದರಾಮಯ್ಯನವರ ನಂತರ ಈ ವರ್ಗವನ್ನು ಪ್ರತಿನಿಧಿಸುವಂಥವ್ರು, ಸಿದ್ದರಾಮಯ್ಯನವರ ನಂತರ ಈ ವರ್ಗದ ಪರವಾಗಿ ಧ್ವನಿ ಎತ್ತಬಲ್ಲಂತಹ ನಾಯಕರು ಯಾರು ಎಂಬ ಪ್ರಶ್ನೆಗೆ ನಮ್ಮ ಮುಂದೆ ಇರುವಂತಹ ದೊಡ್ಡದಾದಂತಹ ಉತ್ತರ ಶೂನ್ಯ. ಇವತ್ತು ಪ್ರದೀಪ್ ಈಶ್ವರ್ ಮಾತನಾಡ್ತಾ ಇದ್ದಾರೆ, ನಾನು ಅಹಿಂದ ವರ್ಗದವನು ಅಂತಾನೆ, ಅಹಿಂದ ಸ್ಟೈಲು ಅಂತಾರೆ. ನೀವು ಯಾಕೆ ಕೂದಲನ್ನು ಕೆದರ್ಕೊಂಡಿರ್ತೀರಿ ಅಂತಂದರೆ ಪ್ರದೀಪ್ ಈಶ್ವರ್ ಹೇಳ್ತಿರೋದು ನಾವು ಅಹಿಂದ ಸ್ಟೈಲು ಅಂತ ಹೇಳ್ತಾರೆ. ಅಂದರೆ ಅಹಿಂದ ವರ್ಗವನ್ನು ಪ್ರತಿನಿಧಿಸೋದಕ್ಕೆ ಪ್ರದೀಪ್ ಈಶ್ವರ್ ಅಂತವರು ರೆಡಿ ಇದ್ದಾರೆ, ರಕ್ಷಾರಾಮಯ್ಯ ರೆಡಿ ಇದ್ದಾರೆ, ಅಲ್ಲಲ್ಲಿ ಒಂದಷ್ಟು ಜನ ಬರ್ತಾ ಇದ್ದಾರೆ. ಆದರೆ ರಾಜ್ಯ ಮಟ್ಟದ ನಾಯಕರಾಗುವಂತಹ ಆ ಅವಕಾಶಗಳು ಕರೆದು ಅವರನ್ನು ಗುರುತಿಸಿ ಅವರನ್ನು ಬೆಳೆಸಬೇಕಾಗಿದ್ದಂಥವರು ಇವತ್ತು ಬೆಳೆಸದೇ ಇರೋ ಕಾರಣಕ್ಕೋಸ್ಕರವಾಗಿ ನಾಳೆ ಅಹಿಂದ ದರ್ಬಾರ್ ಅಂತ್ಯಗೊಳ್ತಾ ಇದೆ. ಅಹಿಂದ ವರ್ಗಗಳ ದರ್ಬಾರ್ ಅಂತ್ಯಗೊಂಡ ನಂತರ ಈ ವರ್ಗವನ್ನು ಪ್ರತಿನಿಧಿಸುವಂತಹ ರಾಜ್ಯ ಮಟ್ಟದ ನಾಯಕರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಕಂಪ್ಲೀಟ್ ಶೂನ್ಯ. 80ರಿಂದ 85% ಇರುವಂತಹ ಈ ಸಮುದಾಯ ಸರಾಸರಿ ನೀವು ತೆಗೆದುಕೊಂಡ್ರೆ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನೀವು ಯಾವುದೇ ವಿಧಾನಸಭಾ ಕ್ಷೇತ್ರ ತೆಗೆದುಕೊಳ್ಳ್ರಿ, ಕೆಲವು ಕಡೆ 90% ಇದೆ ಅಹಿಂದ ವರ್ಗಗಳು, ಕೆಲವು ಕಡೆ 75% ಇದೆ, ಕೆಲವು ಕಡೆ 80% ಇದೆ, ಕೆಲವು ಕಡೆ 85% ಇದೆ. ಸರಾಸರಿ ತೆಗೆದುಕೊಂಡ್ರೆ 80% ಇರುವಂಥ ಈ ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುವಂತಹ ನಾಯಕರು ಯಾರು ಎಂಬ ಪ್ರಶ್ನೆಗೆ ನಮಗೆ ಇವತ್ತಿನವರೆಗೂ ಉತ್ತರ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರು ಅಹಿಂದ ವರ್ಗವನ್ನು ಪ್ರತಿನಿಧಿಸ್ತಾರೆ, ಶೋಷಿತರ ಪರವಾಗಿ ಮಾತಾಡ್ತಾರೆ ಅಂತ ಕಾರಣಕ್ಕೋಸ್ಕರವಾಗಿ ಅವರನ್ನು ಟಾರ್ಗೆಟ್ ಮಾಡಿದ್ರು. ಈ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ವರದಿ 2013 ಬಿಡುಗಡೆ ಮಾಡ್ತೇನೆ ಅಂತಂದಾಗ ಎಷ್ಟೆಲ್ಲ ವಿರೋಧ ಮಾಡಿದ್ರು. ಆದರೂ ಸಹ ಛಲ ಬಿಡದಂತೆ 2025ರಲ್ಲಿ ಜಾತಿ ಗಣತಿಯನ್ನು ಮಾಡಿಸಿ ಇವತ್ತು ವರದಿ ತಯಾರಾಗಿ ಆ ವರದಿಯನ್ನು ಅವರು ಸ್ವೀಕಾರ ಮಾಡಿದ್ರೆ ಆ ವರದಿ ಹೊರಗಡೆ ಬಂದ ನಂತರ ಆದರೂ ಈ ಅಹಿಂದ ವರ್ಗಗಳಿಗೆ ನಮ್ಮ ಶಕ್ತಿ ಏನು, ನಾವು ಎಲ್ಲಿ ಕಳ್ಕೊಂಡ್ವಿ, ನಾವು ಎಲ್ಲೆಲ್ಲಿ ನಾವು ಮತ್ತೆ ರೀಗೇನ್ ಆಗಬೇಕು, ನಾವು ನಮ್ಮ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದಾಗ ಮಾತ್ರ ಈ ಅಹಿಂದ ವರ್ಗಗಳಿಗೆ ಒಂದು ಬೆಳಕನ್ನು ತೋರಿಸುವಂತಹ ಈ ನಾಯಕರ ಕೊರತೆ ಏನು ಅನುಭವಿಸ್ತಾ ಇದ್ದೀವಲ್ಲ, ಆ ಕೊರತೆಯನ್ನು ತುಂಬಬಹುದಾದಂತಹ ನಾಯಕರನ್ನು ಸೃಷ್ಟಿ ಮಾಡುವಂಥ ಅನಿವಾರ್ಯತೆ ಈ ವರ್ಗಗಳಿಗೆ ಈಗ ಅನಿವಾರ್ಯತೆ ಇದೆ, ಈಗ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಇಲ್ಲಿ ಅಹಿಂದ ವರ್ಗಗಳ ಮೇಜರ್ ವೀಕ್ನೆಸ್ ಏನಪ್ಪ ಅಂತಂದರೆ ಅವರ ಒಳಗಡೆ ಕಿತ್ತಾಟ, ಅವರ ಕಾಲನ್ನು ಇವ್ರು ಹೇಳಿ ಇವರ ಕಾಲನ್ನು ಅವ್ರು ಹೇಳಿ, ಇವ್ರು ಮುಂದೆ ಬಂದ ಅಂದರೆ ಅವನನ್ನು ಹೇಳಿ, ಈ ಅಹಿಂದ ವರ್ಗಗಳನ್ನು ಬಳಸ್ಕೊಂಡು ವೋಟ್ ಬ್ಯಾಂಕ್ ಆಗಿ ಅಹಿಂದ ವರ್ಗಗಳ ನಡುವೆ ತಂದಿಡುವಂತಹ ಈ ಜಗಳಗಳಿದಾವಲ್ಲ, ಇವೆಲ್ಲವೂ ಸಹ ಈ ವರ್ಗಗಳಿಗೆ ಸೆಟ್ ಬ್ಯಾಕ್ ಆಗುವಂಥದ್ದು. ಅಂತಿಮವಾಗಿ ಸಿದ್ದರಾಮಯ್ಯನವರ 8 ವರ್ಷದ ಆಡಳಿತ, ತುಮಕೂರಿನಲ್ಲಿ ಸಾಧನಾ ಸಮಾವೇಶ ಮಾಡ್ತಾರೆ 3 ವರ್ಷದ್ದು, ಅವತ್ತೇ ಅವರಿಗೆ ಆ ಹಿಂಟು ಗೊತ್ತಾಗಿತ್ತು. ನಾನು ಹೈಕಮಾಂಡ್ಗೆ ಮಾತು ಕೊಟ್ಟಿದ್ದೇನೆ, ಆ ಮಾತನ್ನು ಮೀರೋದಿಲ್ಲ ಅಂತೇಳಿ ಆರ್ ವಿ ದೇಶಪಾಂಡೆ ಅವರು ಹೇಳ್ತಿದ್ರು. ನೀವೇ ಮುಂದುವರಿಬೇಕು ಅಂತ ಹೇಳಿದಾಗ ಇಲ್ಲ ನಾನು ಹೈಕಮಾಂಡ್ ಮುಂದೆ ಮಾತು ಕೊಟ್ಟಿದ್ದೇನೆ, ನಾನು ಮುಂದುವರಿಸ್ತೇನೆ, ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದಂತಹ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಟ್ಟ ನಂತರ ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ದರ್ಬಾರ್ ಅಂತ್ಯಗೊಳ್ತಾ ಇದೆ. ಸ್ನೇಹಿತರೆ, ನಾವು ಯಾವತ್ತೂ ಒಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಬೇಕಾದ್ರೆ ಅಳೆದು ತೂಗಿ ಮಾತಾಡ್ತಾರಂತೆ. ಇವತ್ತು ಈ ಅಹಿಂದ ವರ್ಗಗಳ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ನಾವು ನೋಡೋದಕ್ಕೆ ಮಾತ್ರ ಸಂಖ್ಯೆಯಲ್ಲಿ ದೊಡ್ಡದಾಗಿದ್ದೀವಿ, ವೋಟ್ ಬ್ಯಾಂಕ್ ಆಗಿದ್ದೀವಿ. ಆದರೆ ಈ ವರ್ಗಗಳನ್ನು ಮುನ್ನಡೆಸುವಂತಹ ಈ ವರ್ಗಗಳಿಂದ ಮುಖ್ಯಮಂತ್ರಿ ಆಗುವಂಥವ್ರು ಯಾರಾದರೂ ಇದ್ದಾರೆ ಅಂತ ತಿರುಗಿ ನೋಡಿದ್ರೆ ನಮ್ಮ ಕಣ್ಣು ಮುಂದೆ ಯಾರೂ ಕಾಣ್ತಾ ಇಲ್ಲ. ನಾವು ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ